ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಈ ಥರದೊಂದು ಸಿಂಪಲ್ ಪೇಜ್ ಟರ್ನ್ ಆನಿಮೇಷನ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನು ನಿಮಗೆ ಆನಿಮೇಷನ್ನ ಬ್ರೇಕ್ ಡೌನ್ ಮಾಡ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಲೇಔಟ್ ವೈಸ್ ನೋಡಿದ್ರೆ ತುಂಬ ಸಿಂಪಲ್ಲು. ಒಂದು ಬ್ಯಾಕ್ಗ್ರೌಂಡ್ ಇದೆ, ಆಮೇಲೆ ಒಂದು ಟೆಕ್ಸ್ಟ್ ಇದೆ, ಆಮೇಲೆ ಒಂದಷ್ಟು ಪ್ಲೇಸ್ ಹೋಲ್ಡರ್ಸ್ ಇದೆ. ಪ್ಲೇಸ್ ಹೋಲ್ಡರ್ಸ್ ಅಂದರೆ ಅಗೇನ್ ಇಮೇಜಸ್ ಇರ್ಬೋದು, ಇಲ್ಲ ವಿಡಿಯೋ ಇಲ್ಲೇನು ಕಾಣಿಸಿದೆಯೋ ಅದು. ಆಮೇಲೆ ಮೇಲೆ ಒಂದು ವಿಡಿಯೋ ಓವರ್ಲೇನ ಹಾಕಿದ್ದೀನಿ. ಸೊ ಇದೆಷ್ಟು ಒಂದು 4 ಎಲಿಮೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು. ಆಫ್ಟರ್ ಎಫೆಕ್ಟ್ಸಲ್ಲಿ ನಿಮಗೆ ಪೇಜ್ ಟರ್ನ್ ಅಂತ ಒಂದು ಎಫೆಕ್ಟ್ ಇದೆ. ಆ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಆ್ಯನಿಮೇಷನ್ನ ಮಾಡಿರೋದು. ಸೊ ಇಲ್ಲಿ ನಾನು ಪ್ಲೇ ಮಾಡ್ತೀನಿ ಇಲ್ಲಿ ಸುಮ್ಮನೆ ಹಂಗೆ. ಸೊ ನೋಡ್ಬೋದು ಈ ರೀತಿ ಆ ಪೇಜ್ನ ಈ ಥರ ಟರ್ನ್ ಮಾಡ್ತೀವಿ ನೋಡಿ. ಸೊ ಈ ಥರದೊಂದು ಎಫೆಕ್ಟು ಅಂದರೆ ನೋಡೋಕ್ಕೆ ಪೇಜ್ ಹಾರ್ಕೊಂಡು ಹೋಗೋ ಥರನೂ ಇದೆ. ಸೊ ಈ ಥರದ್ದು ಒಂದು ಸಿಂಪಲ್ ಎಫೆಕ್ಟ್ನ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಆ್ಯನಿಮೇಷನ್ ನಾನಿಲ್ಲಿ ಮೊಬೈಲ್ ವರ್ಷನಾಗಿ ಮಾಡಿದ್ದೀನಿ. ನೀವು ಲ್ಯಾಂಡ್ಸ್ಕೇಪ್ ವರ್ಷನ್ ಕೂಡ ಮಾಡ್ಕೋಬೋದು, ಅಂದರೆ 1920 1080 ಇದೆಯಲ್ಲ ಆ ವರ್ಷನ್ ಕೂಡ ನೀವು ಮಾಡ್ಕೋಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ನಾನು ಟೆಕ್ಸ್ಟ್ಗೆ 2 ಆಪ್ಷನ್ ಕೊಟ್ಟಿದ್ದೀನಿ. ಇದು ಬೋಲ್ಡ್ ಟೆಕ್ಸ್ಟು, ಇನ್ನೊಂದು ಇಲ್ಲಿ ನಾರ್ಮಲ್ ಟೆಕ್ಸ್ಟ್ ಕೂಡ ಇದೆ. ಸೊ ನಿಮಗೆ ನಾರ್ಮಲ್ ಟೆಕ್ಸ್ಟ್ ಬೇಕಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಸೇಮ್ ಟೆಂಪ್ಲೇಟ್ನ ನಾನು ನನ್ನ ಆನ್ಲೈನ್ ಸ್ಟೋರ್ ಇದೆ ಅಲ್ವಾ, ಅಲ್ಲಿ ಕೂಡ ಹಾಕಿದ್ದೀನಿ. ಸೊ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ನಾನು ಟೆಂಪ್ಲೇಟ್ ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಈ ಫೈಲ್ಸ್ ಎಲ್ಲ ರೆಡಿಗಿರುತ್ತೆ. ಇವಾಗ ನಮ್ಮ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋಣ. ಸೊ ಹೋಪ್ಫುಲಿ ನಿಮಗೆ ಆ್ಯನಿಮೇಷನ್ ಹೇಗೆ ಮಾಡ್ತೀವಿ ಅಥವಾ ಏನು ಮಾಡ್ತೀವಿ ಅಂತ ಅರ್ಥ ಆಗಿದೆ ಅನಿಸುತ್ತೆ. ಸಿಂಪಲ್ ಟೆಕ್ಸ್ಟ್ ಇದೆ, ಈ ಥರದ್ದು ಇಮೇಜಸ್ನ ಒಂದಷ್ಟು ಪ್ಲೇಸ್ ಮಾಡಿದ್ದೀವಿ, ಅದನ್ನು ತಿರುಗಿಸ್ತಿದ್ದೀವಿ. ಅದ್ರ ಜೊತೆಗೆ ಒಂದು ಬ್ಯಾಕ್ಗ್ರೌಂಡು, ಮೇಲೆ ಒಂದು ವಿಡಿಯೋನ ಹಾಕ್ತಿದ್ವಿ. ಇಷ್ಟೇ ಕೆಲಸ ಇರೋದು. ಫಸ್ಟು ಒಂದು ಹೊಸ ಕಾಂಪೋಸಿಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಕ್ರಿಯೇಟ್ ನ್ಯೂ ಕಾಂಪ್ ಕ್ಲಿಕ್ ಮಾಡಿ. ಇದಕ್ಕೆ ನಾನು ಮೇನ್ ಆ್ಯನಿಮೇಷನ್ ಅಂತ ಹೆಸರು ಕೊಡ್ತಿದ್ದೀನಿ. ಅಗೇನ್ ಡೈಮೆನ್ಷನ್ಸು ಮೊಬೈಲಿಗೆ ಮಾಡ್ತಿರೋದು, ಅದಕ್ಕೋಸ್ಕರ 1080 1350 ಅಂತ ಕೊಡ್ತಿದ್ದೀನಿ. ಇದು ಸ್ಟೆಪ್ಸ್ ಏನೇನು ಹೇಳ್ಕೊಡ್ತೀನೋ ಅದು ಲ್ಯಾಂಡ್ಸ್ಕೇಪ್ ಅಥವಾ HD ವಿಡಿಯೋ ಆ ಡೈಮೆನ್ಷನ್ ಕೂಡ ಸೆಟ್ ಆಗುತ್ತೆ. ಸೊ ನಿಮಗೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಟೆಂಪ್ಲೇಟಲ್ಲಿ 2 ವರ್ಷನ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸೊ ಅಗೇನ್ ಡ್ಯೂರೇಷನ್ ಎಷ್ಟು ಬೇಕೋ ಅಷ್ಟು ಡ್ಯೂರೇಷನ್ ಎಲ್ಲ ಕೊಡ್ಕೋಬೋದು. ಓಕೆ ಅಂತ ಕೊಡಿ. ಈಗ ಫಸ್ಟು ನಾವು ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಲೇಯರ್, ಅಗೇನ್ ಕಾಂಪೋಸಿಷನ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಲೇಯರ್ ನ್ಯೂ ಸಾಲಿಡ್, ಇದಕ್ಕೆ ಬ್ಯಾಕ್ಗ್ರೌಂಡ್ ಅಂತ ಹೆಸರು ಕೊಡ್ತೀನಿ. ಅಗೇನ್ ಡೈಮೆನ್ಷನ್, ನಮ್ಮ ಕಾಂಪೋಸಿಷನ್ ಡೈಮೆನ್ಷನು. ಸೊ ಅಗೇನ್ ಮೇಕ್ ಕಾಂಪ್ ಸೈಜ್ ಅಂತ ಕ್ಲಿಕ್ ಮಾಡಿ. ಯಾವ ಕಲರ್ ಬೇಕೋ ಅದು ತೊಗೊಳ್ಳಿ. ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕೋತಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಗ್ರೇಡಿಯಂಟ್ ರ್ಯಾಂಪ್ನ ಹಾಕೋತೀನಿ. ಆ್ಯಂಡ್ ಅಗೇನ್ ನಾನು ಇಲ್ಲಿ ರೈಟ್ ಸೈಡಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಇದೆಲ್ಲ, ಇಲ್ಲಿಂದ ನಾನು ಎಫೆಕ್ಟ್ಸ್ನ ಹಾಕೋದ ನಾನು ವಿಡಿಯೋ ಕೋ ಪೈಲಟ್ ಅವರ ಎಫೆಕ್ಟ್ಸ್ ಕನ್ಸೋಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದು ನನಗೆ ಕಂಟ್ರೋಲ್ ಸ್ಪೇಸ್ ಹೋಗ್ತಾರೆ, ಶಾರ್ಟ್ ಕಟ್ ಬರುತ್ತೆ. ಇಲ್ಲೇ ನಾನು ಡೈರೆಕ್ಟ್ ಎಫೆಕ್ಟ್ಸ್ನ ಸರ್ಚ್ ಮಾಡಿ ಹಾಕ್ಬೋದು. ಸೊ ನೀವು ಇಲ್ಲಿಂದ ಹಾಕಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ, ಇಲ್ಲಾಂದರೆ ಆನ್ಲೈನಲ್ಲಿ ಫ್ರೀ ಅದು ವಿಡಿಯೋ ಕೋ ಪೈಲಟ್ ಎಫೆಕ್ಟ್ಸ್ ಕನ್ಸೋಲ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಇಲ್ಲಿ ರ್ಯಾಂಪ್ ಅಂತ ಸರ್ಚ್ ಮಾಡಿದ್ರೆ ಗ್ರೇಡಿಯಂಟ್ ರ್ಯಾಂಪ್ ಬರುತ್ತೆ. ಲೇಯರ್ ಸೆಲೆಕ್ಟ್ ಆಗಿದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ, ಎಫೆಕ್ಟ್ ಕಂಟ್ರೋಲ್ಸಲ್ಲಿ ತೋರಿಸುತ್ತೆ. ಅಗೇನ್ ಇಲ್ಲಿ ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಅಗೇನ್ ಬ್ಲ್ಯಾಕ್ ಶೇಡ್ಸೇ ಯೂಸ್ ಮಾಡ್ತಿದ್ದೀನಿ. ಸೊ ಅಗೇನ್ ಇದರಲ್ಲಿ ಯಾವುದು ಸ್ಟಾರ್ಟ್ ಕಲರ್, ಯಾವ್ದು ಎಂಡ್ ಕಲರು ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಯಾವ ಕಲರ್ಸ್ ಬೇಕೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಡಾರ್ಕರ್ ಇರಲಿ, ಇನ್ನೊಂದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೈಟ್ ಶೇಡಲ್ಲಿ ಇರಲಿ. ಸೊ ಈ ಥರ 2 ಡಿಫ್ರೆಂಟ್ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡಿ ಸ್ವಾಪ್ ಕಲರ್ಸ್ ಕೊಡಿ ಅಷ್ಟೇ. ಸೊ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಆಮೇಲೆ ಸ್ವಾಪ್ ಕೊಡ್ಬೋದು. ಸೊ ಇಲ್ಲಿ ನಾನು ರೇಡಿಯಲ್ ರ್ಯಾಂಪ್ ಯೂಸ್ ಮಾಡ್ತೀನಿ. ರೇಡಿಯಲ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಈ ರೀತಿ ನನಗೆ ಫೇಡ್ ಥರ ಬರುತ್ತೆ, ವಿನೆಟ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಎಕ್ಸಾಕ್ಟ್ಲಿ ವಿನೆಟ್ ಅಲ್ಲ, ಬಟ್ ಕಾರ್ನರ್ಸಲ್ಲಿ ನಮಗೆ ಡಾರ್ಕ್ನೆಸ್ ಬರುತ್ತಲ್ಲ, ಅದಕ್ಕೋಸ್ಕರ ರೇಡಿಯಲ್ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಬೇಕಂದರೆ ಇನ್ನೊಂದು ಚೂರು ಇದನ್ನು ಡಾರ್ಕ್ ಮಾಡ್ಕೋಬೋದು. ಇವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕೆಲಸ ಆಯಿತು. ನೆಕ್ಸ್ಟು ಅಗೇನ್ ಇದನ್ನು ನೀವು ಬೇಕಾದ್ರೆ ಒಂದು ಪ್ರೀ ಕಾಂಪೋಸಿಷನಲ್ಲಿ ಹಾಕ್ಬೋದು. ಸೊ ಪ್ರೀ ಕಾಂಪೋಸಿಷನ್ ಹಾಕೋಕ್ಕೆ ರೈಟ್ ಕ್ಲಿಕ್, ಪ್ರೀ ಕಾಂಪ್ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಕಂಟ್ರೋಲ್ ಶಿಫ್ಟ್ C ಹೋಗ್ತಿದ್ರೆ ಪ್ರೀ ಕಾಂಪೋಸಿಷನ್ ಬರುತ್ತೆ. ಇದಕ್ಕೆ ಒಂದು ಹೆಸರು ಕೊಡಿ. ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿದ್ದೀನಿ ಹೆಸರು, ಅದಕ್ಕೋಸ್ಕರ ನಾನಿಲ್ಲಿ BG ಅಂತ ಯೂಸ್ ಮಾಡ್ತೀನಿ. ಮೂವ್ ಆಲ್ ಅಟ್ರಿಬ್ಯೂಟ್ಸ್ ಇಂಟು ದ ನ್ಯೂ ಕಾಂಪೋಸಿಷನ್ ಇದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇದನ್ನು ಬೇಕಾದ್ರೆ ನೀವು ತೆಗಿಬೋದು. ಇದು ಮೇನ್, ಇದನ್ನು ಇದು ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಅಗೇನ್ ಇದು ಕಾಂಪೋಸಿಷನಲ್ಲಿ ಯಾಕೆ ಹಾಕ್ತಿರೋದಂದರೆ ನಾನು ನಿಮಗೆ ಟೆಂಪ್ಲೇಟ್ ಥರ ರೆಡಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ. ಇಲ್ಲ ಅಂತ ಹೇಳಿದ್ರೆ ನೀವೇನು ಹಾಕೋದೇನು ಬೇಕಾಗಿರಲ್ಲ. ಬ್ಯಾಕ್ಗ್ರೌಂಡ್ ಆಯಿತು. ಟೆಕ್ಸ್ಟ್ನ ಪ್ಲೇಸ್ ಮಾಡ್ಕೊಳ್ಳೋಣ. ಟೈಪ್ ಟೂಲ್ ತೊಗೊಳ್ಳಿ, ಏನು ಟೆಕ್ಸ್ಟ್ ಬೇಕೋ ಅದನ್ನು ಬರ್ಕೊಳ್ಳಿ. ಸೊ ಅಲ್ಲಿ ನಾನು ಟೈಟಲ್ ನಾನು ಬರ್ಕೋತೀನಿ. ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಟೂಲ್, ಇಲ್ಲಿ ಅಲೈನ್ಗೆ ಹೋಗ್ಬಿಟ್ಟು
ಸೆಂಟ್ರಲ್ ಲೈನ್ ಮಾಡ್ಕೊಳ್ಳಿ. ಫಸ್ಟು ನಾನು ನಿಮಗೆ ಇಲ್ಲಿ ಸಿಂಪಲ್ ಟೆಕ್ಸ್ಟ್ನ ತೋರಿಸ್ತೀನಿ. ಗೋಲ್ಡ್ ಟೆಕ್ಸ್ಟ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ಇನ್ನೊಂದು ಟ್ಯುಟೋರಿಯಲ್ ನೋಡ್ಕೊಂಡು ಕ್ರಿಯೇಟ್ ಮಾಡಿರೋದು. ಅದ್ರ ಮೇಲೆ ನಿಮಗೆ ಒಂದು ಟ್ಯುಟೋರಿಯಲ್ ಮಾಡಿ ಶೇರ್ ಮಾಡ್ತೀನಿ. ಅದನ್ನೇ ನೀವು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಯೂಸ್ ಮಾಡ್ಕೋಬೇಕು. ಈ ವಿಡಿಯೋನಲ್ಲಿ ಅದನ್ನು ಹೇಳೋಕ್ಕೆ ಹೋದರೆ ತುಂಬ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಾನು ಸಿಂಪಲ್ ಟೆಕ್ಸ್ಟ್ನ ಮಾತ್ರ ಯೂಸ್ ಮಾಡಿ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಗೋಲ್ಡ್ ಟೆಕ್ಸ್ಟ್ನ ನಾನು ಇಲ್ಲಿ ಆಲ್ರೆಡಿ ಇದರ ಕಾಂಪಲ್ಲಿ ಏನು ಯೂಸ್ ಮಾಡಿದ್ದೀನಿ, ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊತೀರಲ್ಲ, ಅದನ್ನು ಡೈರೆಕ್ಟ್ ಇದರಲ್ಲಿ ಇಂಪೋರ್ಟ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಪ್ಲೇಸ್ ಹೋಲ್ಡರ್ನ ಮಾತ್ರ ಡೈರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೋದು. ಆವಾಗ ಗೋಲ್ಡ್ ಟೆಕ್ಸ್ಟ್ ರೆಡಿ ಆಗಿರುತ್ತೆ. ಸೊ ಇದರೊಳಗಡೆ ನೀವು ಹೋದರೆ ಈ ಥರ ಬೇರೆ ಕೆಲಸಗಳು ಮಾಡಿರ್ತೀವಿ ನಾವು ಆಲ್ರೆಡಿ. ಸೊ ಇದೆಲ್ಲ ನಿಮಗೆ ಬೇರೆ ಇನ್ನೊಂದು ವೀಡಿಯೋನಲ್ಲಿ ನಾನು ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾವು ನಾರ್ಮಲ್ ಟೆಕ್ಸ್ಟ್ನ ಮಾತ್ರ ಮಾಡೋಣ ಈ ಪರ್ಟಿಕ್ಯುಲರ್ ಟ್ಯುಟೋರಿಯಲ್. ಸೊ ಇವಾಗ ಇದಕ್ಕೆ ಕಲರ್ಸು ಎಲ್ಲ ಏನು ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಇದೇ ಕಲರ್ ರಿಟೈನ್ ಮಾಡ್ತೀನಿ, ಯಾಕಂದರೆ ಬ್ಲ್ಯಾಕ್ ಮೇಲೆ ಚೆನ್ನಾಗಿ ಕಾಣಿಸುತ್ತಿದ್ದು. ನೆಕ್ಸ್ಟ್ ಇವಾಗ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಫಸ್ಟು ಪ್ಲೇಸ್ ಹೋಲ್ಡರ್ ಕಾಂಪೋಸಿಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅಗೇನ್ ನ್ಯೂ ಕಾಂಪ್, ಇದಕ್ಕೆ ಇಮೇಜ್ ಪ್ಲೇಸ್ ಹೋಲ್ಡರ್ IMG ಪ್ಲೇಸ್ ಹೋಲ್ಡರ್ ಅಂತ ಕೊಡ್ತಿದ್ದೀನಿ, ಸ್ಪೇಸ್ 01. ಯಾವಾಗಲೂ ನೀವು ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಮಾಡುವಾಗ ಈ ರೀತಿ ನಂಬರಿಂಗ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಡೈಮೆನ್ಷನ್ ಬಂದು ಅಗೇನ್ ನಿಮಗೆ ಬೇಕಾಗಿರೋ ಥರ ಕ್ರಿಯೇಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮೊಬೈಲ್ ವರ್ಷನ್ ಆಗಿ ನಾನು ಕ್ರಿಯೇಟ್ ಮಾಡ್ತಿರೋದಲ್ವ, ಆದಷ್ಟು ಪೋರ್ಟ್ರೇಟ್ ಡೈಮೆನ್ಷನ್ಸ್ನ ಇಡ್ತೀನಿ. ಇಲ್ಲಾಂದರೆ ಸ್ಕ್ವೇರ್ ಡೈಮೆನ್ಷನ್ಸ್ ಕೂಡ ನೀವು ಇಡ್ಬೋದು. ಅಗೇನ್ ಸ್ಪೆಸಿಫಿಕ್ ಆಗಿ ಇಷ್ಟೇ ಇರಬೇಕು ಅದೆಲ್ಲ ಏನಿಲ್ಲ, ನಿಮಗೆ ಬಿಟ್ಟಿರೋದು. ಸೊ ನಾನಿಲ್ಲಿ ಜನರಲ್ ಆಗಿ 1080 1350ನ ಸೇಮ್ ಇದು ಎಷ್ಟಿದೆಯೋ ಅಷ್ಟೇ ಸೈಜ್ನ ಯೂಸ್ ಮಾಡ್ಕೋತೀನಿ. ಓಕೆ ಅಂದ್ಕೊಡಿ. ಇವಾಗ ಇಮೇಜ್ ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಆಗಿದೆ. ನಮಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗಬೇಕಲ್ವಾ, ಅಂದರೆ ಇಮೇಜ್ ಪ್ಲೇಸ್ ಹೋಲ್ಡರ್ನ ಪ್ಲೇಸ್ ಮಾಡಿದಾಗ ಕಾಣಿಸ್ಬೇಕು ನಮಗೆ ಎಷ್ಟಿದೆ ಸೈಜು ಎಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಮೇಜ್ ಪ್ಲೇಸ್ ಹೋಲ್ಡರ್ ಒಳಗಡೆ ಸದ್ಯಕ್ಕೆ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ ಲೇಯರ್ ಥರ ಒಂದು ಕಲರ್ ಹಾಕಿರ್ತೀನಿ ಅಷ್ಟೇ, ಈ ರೀತಿ. ಇವಾಗ ವಾಪಸ್ ಮೈನ್ ಆ್ಯನಿಮೇಷನ್ಗೆ ಹೋಗೋಣ. ಇಮೇಜ್ ಪ್ಲೇಸ್ ಹೋಲ್ಡರ್ನ ಇಲ್ಲಿ ತೊಗೊಂಬರೋಣ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀವಿ, ಯಾಕಂದರೆ ನಮ್ಮ ಇಮೇಜ್ ಆಬ್ವಿಯಸ್ಲಿ ಇಷ್ಟು ದೊಡ್ಡದಾಗಿ ನಾವು ಇಡಲ್ಲ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೊತೀವಿ. ಇವಾಗ ನಾವಿಲ್ಲಿ ಮೇನ್ ಆ್ಯನಿಮೇಷನ್ ನೋಡಿದ್ರೆ ಇಲ್ಲಿ ಇದು ಪೇಪರ್ ಥರದ ಒಂದು ಫೀಲ್ ಇದೆ. ಸೊ ಇದನ್ನು ಹೇಗೆ ಬರ್ಸೋದು ಅಂತ, ಈ ಥರದ್ದು ಫೀಲ್ ಎಲ್ಲ ಬೇಡ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಆ್ಯನಿಮೇಷನ್ ಒಂದು 50-75% ಕಂಪ್ಲೀಟ್ ಆಗಿಬಿಟ್ಟಿದೆ. ಏನಂದರೆ ನೆಕ್ಸ್ಟು ಪೇಜ್ ಟರ್ನ್ದು ಒಂದು ಎಫೆಕ್ಟ್ ಹಾಕ್ಬೇಕು ಅಷ್ಟೇ ಇರೋದು. ಸೊ ಆ ಪೇಪರ್ ಫೀಲು ಅದೆಲ್ಲ ಹೇಗೆ ಕೊಡೋದು ಅಂತ ಹೇಳಿದ್ರೆ, ಇಲ್ಲಿ ಆ್ಯಸೆಟ್ಸಲ್ಲಿ ನಾನು ಒಂದು ಪೇಪರ್ ಟೆಕ್ಸ್ಚರ್ನ ತೊಗೊಂಡಿದ್ದೀನಿ. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ. ಸೊ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಪೇಪರ್ ಟೆಕ್ಸ್ಚರು ಅಥವಾ ವಿಂಟೇಜ್ ಪೇಪರ್ ಟೆಕ್ಸ್ಚರು ಈ ಥರದ್ದು ಏನಾದರೂ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಈ ಪರ್ಟಿಕ್ಯುಲರ್ ಥರದ ಪೇಪರ್. ಇದನ್ನು ಇವಾಗ ಸೆಲೆಕ್ಟ್ ಮಾಡಿ ಇಲ್ಲಿ ಟೈಮ್ ಲೈನಲ್ಲಿ ಹಾಕ್ಕೊಳ್ಳಿ. ಇದನ್ನು ಸ್ಕೇಲ್ ಮಾಡ್ಕೊಳ್ಳಿ. ಅಗೇನ್ ಪ್ರೆಸ್ ಮಾಡ್ತೀನಿ ಸ್ಕೇಲ್ ಪ್ರಾಪರ್ಟಿಗೆ. ಇದನ್ನು ನಿಮ್ಮ ಈ ಪರ್ಟಿಕ್ಯುಲರ್ ವಿಡಿಯೋ ಅಥವಾ ಇಮೇಜ್ ಎಷ್ಟು ಕಾಣಿಸ್ಬೇಕು ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ. ಸೊ ಬೇಸಿಕಲಿ ನಾವು ಇದನ್ನು ಮಾಸ್ಕ್ ಥರ ಯೂಸ್ ಮಾಡ್ತಿದ್ವಿ. ಸೊ ಇದನ್ನು ನಾನಿಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊತೀನಿ. ಇವಾಗ ನಮ್ಮ ಪ್ಲೇಸ್ ಹೋಲ್ಡರ್ ಇದೆಲ್ಲ, ಪ್ಲೇಸ್ ಹೋಲ್ಡರ್ ಬಂದು ಈ ಪೇಪರ್ ಟೆಕ್ಸ್ಚರ್ನ ಮಾಸ್ಕ್ ಥರ ಯೂಸ್ ಮಾಡಬೇಕು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇಮೇಜ್ ಪ್ಲೇಸ್ ಹೋಲ್ಡರ್ ಸೆಲೆಕ್ಟ್ ಮಾಡಿ, ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಅಂತಿರುತ್ತೆ ನೋಡಿ. ನಿಮ್ಗೆ ಇದು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಲ್ಗಡೆ ಟಾಗಲ್ ಸ್ವಿಚಸ್ ಆರ್ ಮೋಡ್ಸ್ ಅಂತಿರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲ ಶಾರ್ಟ್ಕಟ್ F4 ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಟಾಗಲ್ ಆಗುತ್ತದೆ. ಸೊ ಅಲ್ಲಿ ಟ್ರ್ಯಾಕ್ ಮ್ಯಾಟ್ ಇದೆ ಅಲ್ವಾ, ಇದರದ್ದು ಪಿಕ್ ವಿಪ್, ಇದು ಒಂದು ಕರ್ವ್ಡ್ ಲೈನ್ಸ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಪೇಪರ್ ಟೆಕ್ಸ್ಚರ್ಗೆ ಪಾಯಿಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಡ್ರಾಪ್ ಡೌನ್ ಇರುತ್ತಲ್ವ, ಇದು ಸೆಲೆಕ್ಟ್ ಮಾಡಿಬಿಟ್ಟು ಪೇಪರ್ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡಿದ್ರೆ ಆವಾಗ ಕೂಡ ನಿಮಗೆ ಈ ರೀತಿ ಮಾಸ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿದಾಗ ಆ ಪೇಪರ್ ಟೆಕ್ಸ್ಚರ್ ಮುಂಚೆ ಕಾಣಿಸ್ತಿತ್ತಲ್ವ, ಆಫ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಇಮೇಜ್ ಬಂದುಬಿಟ್ಟು ಆ ಪೇಪರ್ ಟೆಕ್ಸ್ಚರ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಕಾಣಿಸುತ್ತೆ. ಸೊ ಇವಾಗ ನಾನು ಇದು ಸ್ಕೇಲ್ ಮಾಡಿದ್ರು ಕೂಡ ನಮ್ಮ ಇಮೇಜ್ ನೋಡಿ ಕ್ಲೀನಾಗೆ ಇಲ್ಲಿ ಅರ್ಧೋಗಿರೋ ಥರ ಬರ್ತಾಯಿದೆ, ಅಂದರೆ ಆ ಪೇಪರ್ ಎಫೆಕ್ಟ್ ಥರ ಬರ್ತಾಯಿದೆ. ಇವಾಗ ಈ ಟೈಟಲ್ನ ಸ್ವಲ್ಪ ಮೇಲೆ ತೊಗೋತೀನಿ. ಇಮೇಜ್ ಪ್ಲೇಸ್ ಹೋಲ್ಡರ್ ಮತ್ತು ಪೇಪರ್ ಟೆಕ್ಸ್ಚರ್ ಎರಡೂ ಮೂವ್ ಮಾಡಬೇಕು. ಸೊ ಇದು ಪ್ರತಿ ಸತಿ ಎರಡೂ ಮೂವ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ತಾ ಇರಬೇಕಲ್ಲ, ಅದಕ್ಕೆ ಸಿಂಪಲಾಗಿ ಏನು ಮಾಡ್ಬೋದು, ನೀವು ಪೇಪರ್ ಟೆಕ್ಸ್ಚರ್ ಇದೆಲ್ಲ ಇದನ್ನು ಪ್ಲೇಸ್ ಹೋಲ್ಡರ್ಗೆ ಪೇರೆಂಟ್ ಮಾಡ್ಬೋದು. ಆವಾಗ ನೀವು ಇಮೇಜ್ ಪ್ಲೇಸ್ ಹೋಲ್ಡರ್ನ ಮೂವ್ ಮಾಡಿದಾಗಲೆಲ್ಲ ಇದು ಕೂಡ ಮೂವ್ ಆಗುತ್ತೆ. ಇವಾಗ ನಾವು ಹೇಗೆ ಈ ಪ್ಲೇಸ್ ಹೋಲ್ಡರ್ನ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ಇದೆರಡು ಸೇರಿ ಒಂದು ಕಾಂಪೋಸಿಷನಲ್ಲಿ ಹಾಕೋಣ. ಎರಡು ಲೇಯರು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇಟ್ಕೊಂಡು, ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಕಂಟ್ರೋಲ್ ಇಟ್ಕೊಂಡು ಪೇಪರ್ ಟೆಕ್ಸ್ಚರ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಶಿಫ್ಟ್ ಕಂಟ್ರೋಲ್ C
ಸೊ ನಾನಿಲ್ಲಿ ಪೇಜ್ 1 ಅಂತ ಹೆಸರು ಕೊಡ್ತಿದ್ದೀನಿ. ಅಗೇನ್ ಮೂವ್ ಆಲ್ ಅಟ್ರಿಬ್ಯೂಟ್ಸ್ ಇದನ್ನು ಕೊಡ್ಬೋದು, ಓಕೆ ಅಂತ ಕೊಡಿ. ಸೊ ಇವಾಗ ನಮಗೆ ಒಂದು ಪೇಜು ರೆಡಿ ಆಗಿದೆ. ಇದನ್ನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇವಾಗ ನೆಕ್ಸ್ಟು ನಿಮಗೆ ಮಲ್ಟಿಪಲ್ ಪೇಜಸ್ ಬೇಕಂತ ಹೇಳಿದ್ರೆ ನೀವು ಸಿಂಪಲ್ಲಾಗಿ ಇದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಹೊಸ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಇದನ್ನು ಫಸ್ಟು ಆ ಪೇಜ್ ಟರ್ನ್ ಆಗುತ್ತಲ್ಲ ಆ ಎಫೆಕ್ಟ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಆ ಎಫೆಕ್ಟ್ನ ಕ್ರಿಯೇಟ್ ಮಾಡೋದು ಸಿಂಪಲ್ಲು, ಲೇಯರ್ ಸೆಲೆಕ್ಟ್ ಮಾಡಿ ಆಮೇಲೆ ಪೇಜ್ ಟರ್ನ್ ಅಂತ ಸರ್ಚ್ ಮಾಡಿದ್ರೆ ಸಿ ಪೇಜ್ ಟರ್ನ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಸೊ ನೋಡ್ಬೋದು ಪೇಜ್ ಟರ್ನ್ ಅನ್ನೋ ಎಫೆಕ್ಟ್ ಅಪ್ಲೈ ಆಗಿದೆ. ಆ್ಯಂಡ್ ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡಿದರೆ ಅಥವಾ ಇಲ್ಲಿ ಓಪನ್ ಮಾಡೋಣ, ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ ಇದೆ. ಸೊ ಫಸ್ಟ್ ಆಪ್ಷನ್ ಬಂದು ಕಂಟ್ರೋಲ್ಸ್ ಅಂತಿದೆ. ಕಂಟ್ರೋಲ್ಸ್ ಅಂತ ಹೇಳಿದರೆ ಇಲ್ಲಿ ನೀವು ಡ್ರಾಪ್ ಡೌನಲ್ಲಿ ಬಂದರೆ ನಿಮಗೆ ಒಂದಷ್ಟು ಆಪ್ಷನ್ಸ್ ಕಾಣಿಸ್ತಿದೆ. ಟಾಪ್ ಲೆಫ್ಟ್ ಕಾರ್ನರು, ಟಾಪ್ ರೈಟು, ಬಾಟಮ್ ಲೆಫ್ಟು, ಬಾಟಮ್ ರೈಟ್ ಅಂತ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಯಾವ ಕಡೆಯಿಂದ ಪೇಜ್ನ ಟರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಾಟಮ್ ರೈಟ್ ಕಾರ್ನರ್ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ನೋಡ್ಬೋದು ಇಲ್ಲೊಂದು ಚುಕ್ಕೆ ಕಾಣಿಸ್ತಿದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಮೂವ್ ಮಾಡಿದ್ರೆ ಬಾಟಮ್ ರೈಟಿಂದ ಆ ಪೇಜು ಪೀಲ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವ ಕಡೆ ಮೂವ್ ಮಾಡಿದ್ರು ಅಷ್ಟೇ ಬಾಟಮ್ ರೈಟ್ನ ರೆಫರೆನ್ಸ್ ಆಗಿ ತೊಗೊಳುತ್ತೆ. ಇದೇ ನೀವೇನಾದರೂ ಟಾಪ್ ಲೆಫ್ಟ್ ಇಲ್ಲಿಂದ ಟರ್ನ್ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಈ ಪರ್ಟಿಕ್ಯುಲರ್ ಆಪ್ಷನ್ನು ಅದಕ್ಕೆ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಫೋಲ್ಡ್ ಪೊಸಿಷನ್ ಅಂತಿದೆ. ಸೊ ಈ ಡಾಟ್ ಕಾಣಿಸ್ತಿದೆಯಲ್ಲ ಇದು ಫೋಲ್ಡ್ ಪೊಸಿಷನ್. ಸೊ ಇಲ್ಲಿಂದ ಕೂಡ ನೀವು ಮೂವ್ ಮಾಡ್ಬೋದು, ಇಲ್ಲ ಇಲ್ಲಿಂದ ಮೂವ್ ಮಾಡ್ಕೋಬೋದು. ನೆಕ್ಸ್ಟು ಫೋಲ್ಡ್ ರೇಡಿಯಸ್ ಅಂತಿದೆ. ಸೊ ಎಷ್ಟು ಫೋಲ್ಡ್ ಆಗಬೇಕಂತ. ಸೊ ಇದನ್ನು ನೀವು ಜಾಸ್ತಿ ಕಮ್ಮಿ ಮಾಡಿದರೆ ಪೇಪರ್ ಎಷ್ಟು ಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನೀವು ಇಲ್ಲಿ ಇಮೇಜ್ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಇನ್ನು ಕ್ಲೀನಾಗಿ ಕಾಣಿಸುತ್ತೆ. ನಾನು ಸದ್ಯಕ್ಕೆ ಬರೀ ಒಂದು ಫ್ಲ್ಯಾಟ್ ಕಲರ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಿಸ್ದೇ ಇರ್ಬೋದು. ನೆಕ್ಸ್ಟು ಲೈಟ್ ಡೈರೆಕ್ಷನ್ ಅಂತಿದೆ. ಲೈಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ನಾವಿಲ್ಲಿ ಪೇಜ್ ಟರ್ನ್ ಮಾಡಾಗ ಇಲ್ಲಿ ಹೈಲೈಟ್ಸ್ ಬೀಳ್ತಿದೆಯಲ್ವ ಅದು ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ನೀವು ಕೂಡ ಚೇಂಜ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ನೆಕ್ಸ್ಟು ರೆಂಡರ್ ಅಂತಿದೆ. ರೆಂಡರ್ ಅಂತ ಹೇಳಿದ್ರೆ ಇವಾಗ ನಮಗೆ ಇಲ್ಲಿ ತಿರುಗಿಸೋವಾಗ ಫ್ರಂಟ್ ಪೇಜು ಮತ್ತು ಬ್ಯಾಕ್ ಪೇಜ್ ಎರಡು ಕೂಡ ಕಾಣಿಸ್ತಿದೆ. ಸೊ ಇಲ್ಲಿ ನಿಮ್ಗೆ ಏನಾದರೂ ಬರೀ ಫ್ರಂಟ್ ಬೇಕು ಇಲ್ಲ ಬರೀ ಬ್ಯಾಕ್ ಬೇಕಂತ ಹೇಳಿದ್ರೆ ಆ ರೀತಿ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದ್ರಲ್ಲಿ ನೋಡಿ ಟರ್ನ್ ಮಾಡುವಾಗ ಬರೀ ಫ್ರಂಟ್ ಮಾತ್ರ ಕಾಣಿಸುತ್ತೆ, ಅದೇ ರೀತಿ ಬ್ಯಾಕ್ ಸೆಲೆಕ್ಟ್ ಮಾಡಿದರೆ ಬ್ಯಾಕ್ ಮಾತ್ರ ಕಾಣಿಸುತ್ತೆ. ನೆಕ್ಸ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಪೇಜ್ ಅಂತ. ಸೊ ಇಲ್ಲಿ ನೀವು ಬ್ಯಾಕ್ ಪೇಜ್ ಯಾವ್ದು ಬೇಕಂತ ಕೂಡ ಸೆಟ್ ಮಾಡ್ಕೋಬೋದು. ಸೊ ನಿಮಗೆ ಟೈಟಲ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿದೆ ಟೈಟಲ್ ಕಾಂಪೋಸಿಷನ್, ಅದು ನಿಮಗೆ ಬ್ಯಾಕ್ ಪೇಜ್ ಥರ ಇರುತ್ತೆ. ಅದೇ ಪೇಜ್ 1 ಅಂದರೆ ಪೇಜ್ 1 ಬರುತ್ತೆ. ಬ್ಯಾಕ್ಗ್ರೌಂಡ್ ಕೊಟ್ಟರೆ ನಿಮಗೆ ಬ್ಯಾಕ್ಗ್ರೌಂಡ್ ಬರುತ್ತೆ. ಸೊ ಇಲ್ಲಿ ನಾವು ತೊಗೊಂಡಿರೋ ಪೇಜ್ನ ಸೆಲೆಕ್ಟ್ ಮಾಡಿದ್ದೀನಿ, ಆವಾಗ ನಮಗೆ ಇದೇ ಪೇಜು ಬ್ಯಾಕ್ಗ್ರೌಂಡಲ್ಲೂ ಬರುತ್ತೆ. ಸೊ ಇವಾಗ ಇದನ್ನು ಆ್ಯನಿಮೇಷನ್ ಮಾಡೋಣ. ಆ್ಯನಿಮೇಷನ್ ಮಾಡೋಕ್ಕೆ ನಾವು ಈ ಫೋಲ್ಡ್ ಪೊಸಿಷನ್ ಇದೆಲ್ಲ ಇದನ್ನು ಆ್ಯನಿಮೇಟ್ ಮಾಡಬೇಕು. ಯಾಕಂದರೆ ನಮಗೂ ಪೇಪರ್ ಈ ರೀತಿ ತಿರ್ಗೋ ಥರ ಬರಬೇಕಲ್ವ ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಫೋಲ್ಡ್ ಪೊಸಿಷನ್ನ ನಾವು ವೇರಿ ಮಾಡಿದರೆ ಆ್ಯನಿಮೇಷನ್ನ ಅಚೀವ್ ಮಾಡ್ತೀವಿ. ಸೊ ಇವಾಗ ಕೀ ಫ್ರೇಮ್ಸ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನಮಗೆ ಪೇಜು ಈ ರೀತಿ ಇರಬೇಕು ನಾರ್ಮಲಾಗೆ. ಸೊ ಇಲ್ಲಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಮಾಡೋಣ ಫೋಲ್ಡ್ ಪೊಸಿಷನ್ಗೆ. ನೆಕ್ಸ್ಟು ಸ್ವಲ್ಪ ಹೊತ್ತಾದಮೇಲೆ ಮೇ ಬಿ 1 ಸೆಕೆಂಡ್ ಹತ್ರ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಪೀಲ್ ಆಗಬೇಕು ಅದನ್ನು ಮೂಮೆಂಟ್ ಮಾಡ್ತೀವಿ ಇಲ್ಲಿ. ಸೊ ಈ ರೀತಿ ಪೀಲ್ ಆಗಿಬಿಟ್ಟು ಇಲ್ಲಿರಬೇಕಿದು. ಸೊ ಇವಾಗ ನಾನು ಇಲ್ಲಿ ಪ್ರೆಸ್ ಮಾಡಿದರೆ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಹಾಕಿರೋ ಕೀ ಫ್ರೇಮ್ಸು ಇಲ್ಲಿ ತೋರಿಸುತ್ತೆ. ಸೊ ಇವಾಗ ನಾನು ಪ್ಲೇ ಮಾಡಿದ್ರೆ ಈ ರೀತಿ ಆ್ಯನಿಮೇಷನ್ ಬರುತ್ತೆ ನೋಡಿ ಈ ರೀತಿ. ಹಾಗೆ ನಿಮ್ಗೆ ಇದು ಬೇಗ ಆಗಬೇಕಂದ್ರೆ ಹತ್ತಿರ ತೊಗೊಂಡೋಗಿ, ಲೇಟಾಗಿ ಆಗಬೇಕಂದ್ರೆ ದೂರ ತೊಗೊಂಡು ಈ ಥರ. ಸೊ ಇವಾಗ ಇದೆರಡು ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ F9 ಪ್ರೆಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಸೊ ನಮ್ಮ ಪೇಜ್ ಟರ್ನ್ ಎಫೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ. ಇವಾಗ ಒಂದು ಇಮೇಜ್ನ ಪ್ಲೇಸ್ ಮಾಡ್ತೀನಿ. ಪೇಜ್ 1 ಇದರೊಳಗಡೆ ಹೋಗಿ ಇಮೇಜ್ ಪ್ಲೇಸ್ ಹೋಲ್ಡರ್ ಇದರೊಳಗಡೆ ಹೋಗ್ಬಿಟ್ಟು ಈ ಪರ್ಟಿಕ್ಯುಲರ್ ಇಮೇಜ್ನ ಪ್ಲೇಸ್ ಮಾಡ್ತೀವಿ. ಅಗೇನ್ ಇದು ಇಮೇಜ್ ಪ್ಲೇಸ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಮೇಲ್ಗಡೆ ಪ್ಲೇಸ್ ಮಾಡಿ ಇದನ್ನು 90 ಡಿಗ್ರೀಸ್ಗೆ ರೊಟೇಟ್ ಮಾಡ್ಕೊತೀನಿ. ಸೊ ಇದನ್ನು ಹೈಡ್ ಮಾಡ್ತೀನಿ ಸದ್ಯಕ್ಕೆ. ಇವಾಗ ನಾವು ವಾಪಸ್ಸು ಮೈನ್ ಆ್ಯನಿಮೇಷನ್ಗೆ ಬರೋಣ. ಸೊ ಇಲ್ಲಿ ನಮ್ಮ ಇಮೇಜ್ ಬಂದಿದೆ. ಇಲ್ಲಿ ಒಂದೇನು ಗಮನಿಸ್ಬೇಕಂತ ಹೇಳಿದ್ರೆ ಆ ಪೇಪರ್ ಟೇರ್ ಆಗಿರೋ ಥರದ್ದು ಎಫೆಕ್ಟ್ ಇತ್ತಲ್ವ ಅದು ಇಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ನೋಡ್ಬೋದು. ಇದು ಯಾಕಂತ ಹೇಳಿದ್ರೆ ಮೈನ್ ಆ್ಯನಿಮೇಷನಲ್ಲಿ ಪೇಜ್ 1 ಒಳಗಡೆ ಹೋದರೆ ನಮ್ಮ ಪೇಪರ್ ಟೆಕ್ಸ್ಚರ್ದು ಸೈಜ್ ಬಂದ್ಬಿಟ್ಟು ಇಷ್ಟಿರೋದು. ಸೊ ಇದಕ್ಕೆ ಫಿಲ್ ಆಗಿರಬೇಕು ಆವಾಗಲೇ ಕಾಣಿಸೋದು.
ಸೊ ಅದಕ್ಕೆ ನೀವೇನು ಮಾಡ್ಬೋದು, ಇದನ್ನು ಸ್ಕೇಲ್ ಮಾಡ್ಕೊಳ್ಳಿ. ಇವಾಗ ವಾಪಸ್ ಪೇಜಿಗೆ ಬಂದರೆ ಇಲ್ಲಿ ನೋಡ್ಬೋದು ಇವಾಗ ಟೇರ್ ಆಗಿದೆ. ಸೊ ಇವಾಗ ಇಲ್ಲಿ ಮೇನ್ ಆ್ಯನಿಮೇಷನಲ್ಲಿ ಬಂದರೆ ಈ ರೀತಿ ಬಾರ್ಡ್ರೆಲ್ಲ ಟೇರ್ ಆಗಿರೋ ಥರ ಇದೆ. ಸೊ ಅಗೇನ್ ಇದೆಲ್ಲ ನೀವು ಟೆಂಪ್ಲೇಟ್ ಕ್ರಿಯೇಟ್ ಮಾಡುವಾಗ ನೀವೊಂದು ರಫ್ ಐಡಿಯಾ ಥರ ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ದೊಡ್ಡದಾಗಿರ್ಬೇಕು ನನ್ನ ಇಮೇಜು, ಆಮೇಲೆ ನನ್ನ ಪ್ಲೇಸ್ ಹೋಲ್ಡರ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅದು ಸೈಜ್ ಎಷ್ಟಿರಬೇಕು, ಅದೆಲ್ಲ ನೀವು ಒಂದು ರೆಫರೆನ್ಸ್ ಥರ ಏನಾದರೂ ಕ್ರಿಯೇಟ್ ಮಾಡ್ಕೋಬೋದು. ಇಷ್ಟು ದೊಡ್ಡದಾಗಿರ್ಬೇಕು ಇಮೇಜ್ ಅಂತೆಲ್ಲ ಹೇಳ್ಬಿಟ್ಟು ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇವಾಗ ನೀವು ಪ್ಲೇ ಮಾಡಿದ್ರೆ ಈ ರೀತಿ ಪೇಜ್ ಫೀಲ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದನ್ನು ಹೇಗೆ ಬೆಟರ್ ಮಾಡ್ಬೋದು ಆ್ಯನಿಮೇಷನ್. ಇವಾಗ ಪ್ಲೇನಾಗಿ ಸಿಂಪಲಾಗಿ ಒಂದೇ ಕಡೆ ಇದೆ. ಇದನ್ನು ಹೇಗೆ ಚೆನ್ನಾಗಿ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಸುಮ್ಮನೆ ಒಂದು ವಿಗಲ್ ಎಕ್ಸ್ಪ್ರೆಷನ್ ಕೊಡ್ಬೋದು. ಸೊ ಪಿ ಪ್ರೆಸ್ ಮಾಡಿ ಪೊಸಿಷನು, ಇದಕ್ಕೆ ಆಲ್ಟ್ ಸ್ಟಾಪ್ ವಾಚ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ಬರೀಬೋದು. ಸೊ ಇಲ್ಲಿ ನೀವು ವಿಗಲ್ WIGG ಇಲ್ಲಿ ವಿಗಲ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇದು ವಿಗಲ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ನಮ್ ಪ್ಯಾಡಲ್ಲಿ ಎಂಟ್ರ್ ಪ್ರೆಸ್ ಮಾಡಿ. ಇಲ್ಲಿ ಕೂಡ ನೀವು ಪ್ರೆಸ್ ಮಾಡ್ಬೋದು, ನಮ್ ಪ್ಯಾಡಲ್ಲಿ ಕೂಡ ಪ್ರೆಸ್ ಮಾಡ್ಬೋದು. ಇವಾಗ ಈ ಬ್ರ್ಯಾಕೆಟ್ ಒಳಗಡೆ ನಮಗೆ ಆ ಪೊಸಿಷನ್ ವಿಗಲಿಂಗ್ ಆಗುತ್ತಲ್ಲ ಅದು ತುಂಬ ಸಟ್ಲಾಗಿ ಆಗಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ತುಂಬ ಲೈಟಾಗಿ ಮೂವ್ ಆಗ್ತಾ ಇದೆ. ಸೊ ಈ ಥರ ಮೂವ್ಮೆಂಟ್ ಕೊಡಬೇಕು. ಸೊ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ನಾವು ಮೇ ಬಿ 0.7, 10 ಕೊಡೋಣ. ಸೊ ಇದು ಬೇಸಿಕಲಿ ಏನಿದು ನಂಬರ್ಸ್ ಬರೀತಿರೋದು ಅಂತ ಹೇಳಿದ್ರೆ, ಫಸ್ಟ್ ನಂಬರ್ ಬಂದುಬಿಟ್ಟು ಎಷ್ಟು ತೀವ್ರವಾಗಿ ಮೂವ್ ಆಗಬೇಕು ಅಂತ ಹೇಳ್ಬಿಟ್ಟು ಮೂವ್ಮೆಂಟ್ ಆಗುತ್ತಲ್ಲ ಅದರದ್ದು ಸ್ಪೀಡು. ಫಸ್ಟ್ ವ್ಯಾಲ್ಯೂ ಬಂದು ಸ್ಪೀಡು, ಸೆಕೆಂಡ್ ವ್ಯಾಲ್ಯೂ ಬಂದುಬಿಟ್ಟು ಪೊಸಿಷನ್, ಅಂದರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು. ಸೊ ಆ 0.7 ಸ್ಪೀಡಲ್ಲಿ ಏನು ಮೂವ್ ಆಗುತ್ತೆ ಎಷ್ಟು ದೂರ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. 10 ಅಂತ ಹೇಳಿದ್ರೆ 10 ಪಿಕ್ಸಲ್ಸ್ ಅಂತ. ಸೊ 10 ಪಿಕ್ಸಲ್ಸ್ ಎಲ್ಲಿಂದ ಅಂತ ಹೇಳಿದ್ರೆ ಇಲ್ಲಿ ಡಿಫಾಲ್ಟಾಗೆ ಎಷ್ಟಿರುತ್ತೆ ಪೊಸಿಷನ್ ವ್ಯಾಲ್ಯೂ ಅದರಿಂದ ಪ್ಲಸ್ ಆರ್ ಮೈನಸ್, ಅಂದರೆ ಮೇಲೆ ಕೆಳಗಡೆ 10 ಪೊಸಿಷನ್ ವ್ಯಾಲ್ಯೂಸ್ ವೇರಿ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಆದಮೇಲೆ ಆಚೆ ಕ್ಲಿಕ್ ಮಾಡಿ ಇಲ್ಲ ನಮ್ ಪ್ಯಾಡ್ ಎಂಟ್ರ್ ಪ್ರೆಸ್ ಮಾಡಿ. ಇವಾಗ ನಾವು ಪ್ಲೇ ಮಾಡಿದ್ರೆ ಸದ್ಯಕ್ಕೆ ನಾನಿದು ಪೇಜ್ ಟರ್ನ್ ಇದನ್ನು ಆಫ್ ಮಾಡಿರ್ತೀನಿ, ಅವಾಗ ನಿಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಸಟಲಾಗಿ ಈ ರೀತಿ ಮೂವ್ ಆಗ್ತಾಯಿದೆ. ಸೊ ಇದು ನಿಮಗೆ ತುಂಬ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಪೀಡ್ನ ಜಾಸ್ತಿ ಮಾಡಿ. ಸೊ 0.7 ಇರೋದು 0.9 ಈ ಥರ ಏನಾದ್ರು ಮಾಡಿ. ಸೊ ದಿಸ್ ಈಸ್ ಫೈನ್, ಸಟ್ಲಾಗೆ ಸಿಂಪಲಾಗೆ ಚೆನ್ನಾಗಿದೆ. ಇವಾಗ ನೀವು ವಾಪಸ್ಸು ಪೇಜ್ ಟರ್ನ ಆನ್ ಮಾಡ್ಕೋಬೋದು. ನೆಕ್ಸ್ಟು ಬೈ ಚಾನ್ಸ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನಾದರೂ ಲೈಟ್ ಆಗಿರುತ್ತೆ ಅಂದ್ಕೊಳ್ಳಿ, ಕೆಲವೊಂದು ಸಿಚುವೇಷನಲ್ಲಿ ನೀವು ಯೂಸ್ ಮಾಡೋ ಇಮೇಜ್ ಇರಲಿ ಆ ಥರದ್ದು, ಆವಾಗ ಕಾಣಿಸ್ಬೇಕಲ್ವಾ, ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಡ್ರಾಪ್ ಶ್ಯಾಡೋ ಕೂಡ ಹಾಕ್ಬೋದು. ಸೊ ಇಲ್ಲಿ ನೀವು ಡ್ರಾಪ್ ಶ್ಯಾಡೋ ಸರ್ಚ್ ಮಾಡಿ ಪ್ಲೇಸ್ ಮಾಡಿ. ಸೊ ಡ್ರಾಪ್ ಶ್ಯಾಡೋಗೆ ನಾನು ವರ್ಕ್ ಮಾಡ್ತಾ ಇರೋವಾಗ ನನಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸು ಬಂದಿರೋದು, ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸು ಚೆನ್ನಾಗಿ ಶ್ಯಾಡೋ ಕ್ರಿಯೇಟ್ ಮಾಡುತ್ತೆ. ಸೊ ಏನು ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಇದೆಲ್ಲ ಇದು 10 ಅಂತ ಕೊಡಿ, ಆಮೇಲೆ ಸಾಫ್ಟ್ನೆಸ್ ಬಂದುಬಿಟ್ಟು 20 ಅಂತ ಕೊಡಿ. ಇದು ನೋಡೋಕ್ಕೆ ಸ್ವಲ್ಪ ಶ್ಯಾಡೋಸ್ ಚೆನ್ನಾಗಿರುತ್ತೆ. ಅಗೇನ್ ಇದು ಬೇಸ್ ಲೈನ್ ಥರ, ಇದ್ರ ಮೇಲೆ ನೀವು ಇನ್ನು ಟ್ವೀಕ್ ಮಾಡ್ಬೋದು, ಒಪ್ಯಾಸಿಟಿನ ಚೇಂಜ್ ಮಾಡ್ಕೋಬೋದು, ಇಲ್ಲ ಸಾಫ್ಟ್ನೆಸ್ ಜಾಸ್ತಿ ಮಾಡ್ಬೋದು. ಆ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಸೊ ಇವಾಗ ಇದ್ರ ಮೇಲೆ ನೆಕ್ಸ್ಟ್ ನಾವು ಎಕ್ಸ್ಟ್ರಾ ಆ್ಯಸೆಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಇದು ಒಂದು ಆ್ಯಸೆಟ್ ಆಯಿತು. ಇವಾಗ ಇದೇ ರೀತಿ ನಾವು ಮಲ್ಟಿಪಲ್ ಆ್ಯಸೆಟ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಓವರಾಲ್ ನಮ್ಮ ಮೇನ್ ಆ್ಯನಿಮೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಟೆಕ್ಸ್ಟ್ ಆ್ಯನಿಮೇಷನ್ ಬಾಕಿ ಇದೆ ಮತ್ತು ವಿಡಿಯೋ ಓವರ್ಲ ಹಾಕಬೇಕಷ್ಟೆ. ಈಗ ನೆಕ್ಸ್ಟ್ ನಾವು ಟೆಕ್ಸ್ಟ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡಿ, ಇದಕ್ಕೆ ನಾವು ಸಿಂಪಲಾಗಿ ಒಂದು ಲೀನಿಯರ್ ವೈಪ್ ಎಫೆಕ್ಟ್ ಯೂಸ್ ಮಾಡೋಣ. ಅಂದರೆ ಲೆಫ್ಟಿಂದ ರೈಟ್ ಸೈಡ್ ಆ್ಯನಿಮೇಷನ್ ಆಗಬೇಕು, ರಿವೀಲ್ ಆಗಬೇಕು. ಇದು ಸೆಲೆಕ್ಟ್ ಮಾಡಿ. ಅಗೇನ್ ಇದನ್ನು ನೀವು ಟೆಂಪ್ಲೇಟ್ ಥರ ಮಾಡಬೇಕಂತ ಹೇಳಿದ್ರೆ Shift Ctrl C ಪ್ರೆಸ್ ಮಾಡಿ ಒಂದು ಪ್ರೀ ಕಾಂಪಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಅದೇ ಇದಕ್ಕೆ ಒಂದು ಹೆಸರು ಕೊಡಿ, ಟೈಟಲ್ ಪ್ಲೇಸ್ ಹೋಲ್ಡರ್ 01 ಅಂತ ಹೆಸರು ಕೊಡ್ತಿದ್ದೀನಿ. ಅಗೇನ್ ಮೂವ್ ಆಲ್ ಆಟ್ರಿಬ್ಯೂಟ್ಸ್ ಓಕೆ ಅಂತ ಕೊಡಿ. ಇದಕ್ಕೆ ಲೀನಿಯರ್ ವೈಪ್ ಅಂತ ಎಫೆಕ್ಟ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಟ್ರಾನ್ಸಿಷನ್ ಕಂಪ್ಲೀಷನ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಏನು ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಟ್ರಾನ್ಸಿಷನ್ ಆಗ್ತಾಯಿದೆ, ಅಂದರೆ ಬೇಸಿಕಲಿ ಅಳಿಸ್ತಾ ಇದೆ. ನಮಗೆ ಇದ್ರದ್ದು ಉಲ್ಟಾ ಆಗಬೇಕು, ಅದಕ್ಕೋಸ್ಕರ ಇಲ್ಲಿ ವೈಪ್ ಆ್ಯಂಗಲ್ ಅಂತಿದೆ ನೋಡಿ, ಇದು 90 ಡಿಗ್ರೀಸ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಲೆಫ್ಟಿಂದ ರೈಟ್ ಸೈಡ್ ಹೋಗ್ತಾ ಇದೆ, ನಮಗೆ ಉಲ್ಟಾ ಆಗಬೇಕು. ಸೊ ಅದಕ್ಕೆ ಇದನ್ನು -90. ಇವಾಗ ನಾನು ಇದನ್ನು ಮಾಡಿದರೆ ನೋಡಿ, ಲೆಫ್ಟಿಂದ ರೈಟ್ ಸೈಡ್ ರಿವೀಲ್ ಆಗುತ್ತೆ.
ಇವಾಗ ಇದನ್ನು ಕೀ ಫ್ರೇಮ್ ಮಾಡ್ಬೋದು. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಕೀ ಫ್ರೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಮಗೇನು ಕಾಣಿಸ್ಬಾರ್ದು. ಸೊ ಇದನ್ನು ಫುಲ್ 100% ಮಾಡ್ಕೊತೀನಿ. ಸ್ವಲ್ಪ ಹೊತ್ತಾದಮೇಲೆ ಕಾಣಿಸ್ಬೇಕು. ಸೊ ಇದನ್ನು ವಾಪಸ್ 0 ಮಾಡ್ತೀವಿ. ಆ್ಯಂಡ್ ಇವಾಗ ನಾವು ಪ್ಲೇ ಮಾಡಿದ್ರೆ ಈ ರೀತಿ ನಮಗೆ ಟೈಟಲ್ ಆ್ಯನಿಮೇಷನ್ ಬರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಆ್ಯನಿಮೇಷನಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಫುಲ್ಲು ಹಾರ್ಡ್ ಎಡ್ಜಸ್ ಇದೆ, ಶಾರ್ಪಾಗಿ ಕಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ಸ್ಮೂತ್ ಮಾಡ್ಬೋದು. ಸ್ಮೂತ್ ಮಾಡೋಕ್ಕೆ ಇಲ್ಲಿ ಫೆದರ್ ಅಂತಿದೆ. ಸೊ ಇದನ್ನು ನೀವು ಸ್ವಲ್ಪ ಎಷ್ಟು ಬೇಕೋ ನಿಮಗೆ ಅಷ್ಟು ಫೆದರ್ ಕೊಟ್ಕೋಬೋದು. ಸೊ ಮೇ ಬಿ 50 ಸಾಕಾಗ್ಬೋದು. ಸೊ ಇವಾಗ ಪ್ಲೇ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ಈ ರೀತಿ ಸಿಂಪಲಾಗಿ ಟೈಟಲ್ ಬರುತ್ತೆ. ಇದನ್ನು ನಾವು ಬೇಕಾದ್ರೆ ಸೀಕ್ವೆನ್ಸಿಂಗ್ ಮಾಡ್ಕೋಬೋದು ನೆಕ್ಸ್ಟ್. ಸೊ ಪ್ರೆಸ್ ಮಾಡಿ, ಫಸ್ಟು ಟೈಟಲ್ ಆ್ಯನಿಮೇಷನ್ ಬರುತ್ತೆ, ಆಮೇಲೆ ಇದು ಪೇಜ್ ಟರ್ನ್ ಆಮೇಲೆ ಬರುತ್ತೆ. ಬಟ್ ಇವಾಗ ಸೀಕ್ವೆನ್ಸ್ ಮಾಡುವಾಗ ನೀವು ಲೇಯರ್ನ ಏನಾದರೂ ಮುಂದೆ ಮೂವ್ ಮಾಡಿಬಿಟ್ರೆ ನಿಮಗೆ ಪೇಜ್ ಕಾಣಿಸಲ್ಲ. ಸೊ ಟೈಟಲ್ ಬರುತ್ತೆ, ಪೇಜ್ ಆಮೇಲೆ ಸಡನ್ನಾಗಿ ಬಂದುಬಿಡುತ್ತೆ. ಸೊ ನಮಗೆ ಪೇಜ್ ಯಾವಾಗಲೂ ಕಾಣಿಸ್ತಿರ್ಬೇಕು, ಬಟ್ ಸ್ವಲ್ಪ ಹೊತ್ತಾದಮೇಲೆ ಆ ಪೇಜ್ ಟರ್ನ್ ಎಫೆಕ್ಟ್ ಬರಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕೀ ಫ್ರೇಮ್ಸ್ನ ಮಾತ್ರ ಮೂವ್ ಮಾಡ್ಕೊತೀವಿ. ಸೊ ಸ್ಟಾರ್ಟಿಂಗು 1 ಸೆಕೆಂಡು ಟೈಟಲ್ ಬರುತ್ತೆ, ಆಮೇಲೆ ಒಂದು 2 ಸೆಕೆಂಡ್ ಹತ್ರ ಬಂದಮೇಲೆ ಇದು ಪೇಜನ್ನ ಟರ್ನ್ ಮಾಡಬೇಕು ಈ ರೀತಿ. ಸೊ ಇದನ್ನು ಈ ಲೇಯರ್ನ ಬೇಕಾದ್ರೆ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ಸೊ ಇವಾಗ ನಮ್ಮ ಪ್ಲೇಸ್ ಹೋಲ್ಡರ್ದು ಒಂದು ಬೇಸು ಫುಲ್ ಕಂಪ್ಲೀಟ್ ಆಗಿದೆ ವಿತ್ ಆ್ಯನಿಮೇಷನ್. ಇವಾಗ ಇದನ್ನು ಹೇಗೆ ರೆಪ್ಲಿಕೇಟ್ ಮಾಡೋದಂದರೆ ನಮ್ಮ ಪ್ಲೇಸ್ ಹೋಲ್ಡರ್ಸ್ನ ಹೇಗೆ ಡೂಪ್ಲಿಕೇಟ್ ಮಾಡೋದು ಸಿಂಪಲ್ಲಾಗಿ. ಪ್ರತಿ ಸತಿ ನೀವು ಇಲ್ಲಿ ಪೇಜ್ 1 ಅಂತಿದೆ ಅಲ್ವಾ, ಇದನ್ನು Ctrl D ಮಾಡಿ ಡೂಪ್ಲಿಕೇಟ್ ಮಾಡಿಬಿಟ್ಟು ಅಗೇನ್ ಇದನ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಮತ್ತೆ ಎಫೆಕ್ಟ್ಸ್ ಎಲ್ಲ ಹಾಕಬೇಕು, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಸಿಂಪಲ್ಲು ಪ್ರಾಜೆಕ್ಟ್ ಪ್ಯಾನಲ್ಲಿ ಡೂಪ್ಲಿಕೇಟ್ ಮಾಡಿ, ನೆಕ್ಸ್ಟು ಟೈಮ್ ಲೈನಲ್ಲಿ ಕೂಡ ಡೂಪ್ಲಿಕೇಟ್ ಮಾಡಿ, Ctrl D, 2ನೇ ಪೇಜ್ ಬರುತ್ತೆ. ಈ 2ನೇ ಪೇಜ್ ಸೆಲೆಕ್ಟ್ ಮಾಡಿ, ಇಲ್ಲಿ ಹೊಸ ಪೇಜ್ ಕ್ರಿಯೇಟ್ ಮಾಡಿರ್ತೀರಲ್ಲ ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಪೇಜ್ 2, ಇದನ್ನು ಆಲ್ಟ್ ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಲೈನಲ್ಲಿ ಡ್ರ್ಯಾಗ್ ಮಾಡಿಬಿಟ್ಟು ಬಿಡಿ ಅಷ್ಟೇ. ಏನಂದರೆ ಆಲ್ಟ್ ಇಟ್ಕೊಂಡಿರಬೇಕು. ಸೊ ಟೈಮ್ ಲೈನಲ್ಲಿ ಹೊಸದು ಯಾವ ಡೂಪ್ಲಿಕೇಟ್ ಮಾಡ್ತೀರಾ ಆ ಲೇಯರ್ ಸೆಲೆಕ್ಟ್ ಮಾಡಬೇಕು, ಅಥವಾ ಯಾವ ಲೇಯರ್ನ ನೀವು ರೀಪ್ಲೇಸ್ ಮಾಡಬೇಕಂತಿರ್ತೀರ ಆ ಪರ್ಟಿಕ್ಯುಲರ್ ಕಾಂಪೋಸಿಷನ್ನ ಸೆಲೆಕ್ಟ್ ಮಾಡಬೇಕು. ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಯಾವುದು ಹೊಸದು ಕ್ರಿಯೇಟ್ ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ತೀರಾ, ಆಲ್ಟ್ ಇಟ್ಕೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀರಾ, ಆವಾಗ ರೀಪ್ಲೇಸ್ ಆಗುತ್ತೆ. ಅಗೇನ್ ಇದು ರೀಪ್ಲೇಸ್ ಯಾಕೆ ಮಾಡ್ತಿರೋದು, ಡೈರೆಕ್ಟಾಗಿ ನಾವು ಇದನ್ನೇ ಡೂಪ್ಲಿಕೇಟ್ ಮಾಡ್ತಾ ಹೋಗ್ಬೋದಲ್ಲ ಅಂತ ಹೇಳಿದ್ರೆ, ಆಫ್ಟರ್ ಎಫೆಕ್ಟ್ಸಲ್ಲಿ ಏನಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಡೂಪ್ಲಿಕೇಟ್ ಮಾಡಿದ್ರೆ ಇದ್ದು ಒರಿಜಿನಲ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಎಲ್ಲ ಕಡೆ ಅದೆಲ್ಲ ಚೇಂಜಸ್ ಆಗುತ್ತೆ. ಯಾಕಂದರೆ ನೀವು ಸೇಮ್ ವಸ್ತುನ ಡೂಪ್ಲಿಕೇಟ್ ರಿಪೀಟಾಗಿ ಯೂಸ್ ಮಾಡ್ತಿದ್ದೀರಾ, ಹೊಸ ವಸ್ತು ಕ್ರಿಯೇಟ್ ಮಾಡ್ತಿಲ್ಲ. ಸೊ ಹಾಗಾಗಿ ಒರಿಜಿನಲ್ ಆಗಿ ಏನಾದರೂ ಒಳಗಡೆ ಚೇಂಜ್ ಆದರೆ ಎಲ್ಲ ಕಡೆ ಆ ಡೂಪ್ಲಿಕೇಟ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದೆಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತಿರೋದು ಅಂತ ಹೇಳಿದ್ರೆ ಒರಿಜಿನಲ್ನೇ ಇನ್ನೊಂದು ಹೊಸದು ಕ್ರಿಯೇಟ್ ಮಾಡ್ತಿದ್ದೀವಿ, ಅದನ್ನು ಇಲ್ಲಿ ಯೂಸ್ ಮಾಡ್ಕೋತಾ ಇರೋದು. ಸೊ ನಾರ್ಮಲಾಗೆ ಹೇಳಬೇಕಂತ ಹೇಳಿದ್ರೆ ಹೊಸ ಕಾಂಪ್ ಕ್ರಿಯೇಟ್ ಮಾಡಿಬಿಟ್ಟು ಪೇಜ್ 2 ಅಂತ ಹೆಸರು ಕೊಟ್ಬಿಟ್ಟು ಆ ಸೇಮ್ ಡೈಮೆನ್ಷನ್ಸ್ ಎಲ್ಲ ಹಾಕ್ಬಿಟ್ಟು ಅದರೊಳಗಡೆ ಏನೇನು ಕಾಂಟೆಂಟ್ ಹಾಕಿದ್ದೀವಿ ಅದೆಲ್ಲ ಕ್ರಿಯೇಟ್ ಮಾಡಿ ಆಮೇಲೆ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಆ್ಯನಿಮೇಷನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು. ಬಟ್ ಆ ಸ್ಟೆಪ್ಸ್ನೆಲ್ಲ ಸ್ಕಿಪ್ ಮಾಡೋಕ್ಕೆ ನಾವೇನು ಮಾಡ್ತಿದ್ದೀವಿ, ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ನಾವು ಡೂಪ್ಲಿಕೇಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಜಸ್ ಟೈಮ್ ಲೈನ್ ಇರುತ್ತಲ್ಲ ಇಲ್ಲಿ ನಾವು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿ ರೀಪ್ಲೇಸ್ ಮಾಡ್ತೀವಿ. ಸೊ ಆವಾಗ ನಮ್ಮ ವರ್ಕ್ ಫ್ಲೋ ಸಾಕಷ್ಟು ಕಟ್ ಡೌನ್ ಆಗುತ್ತೆ. ಇವಾಗ ಇಲ್ಲಿ ನಾನು ಹೇಗೆ ಆ್ಯನಿಮೇಷನ್ ಅಂದರೆ 2 ರೀಪ್ಲೇಸ್ ಮಾಡಿರೋದ್ರಿಂದ ಅಟ್ ಎ ಟೈಮು ಹೋಗ್ಬಿಡುತ್ತೆ 2 ಪೇಜಸ್. ಇಲ್ಲಿ ಹೇಗೆ ನಾನು ಆ ಡಿಲೇನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್ಲು ರೆಫರೆನ್ಸಿಗೆ 2 ಪೇಜು ಕೂಡ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿ. ಇವಾಗ ನಮಗಿಲ್ಲಿ ಕೀ ಫ್ರೇಮ್ಸ್ ಕಾಣಿಸುತ್ತೆ. ಇವಾಗ ನಾನು ಏನು ಮಾಡ್ಬೋದು, ಸೇಮ್ ಕೀ ಫ್ರೇಮ್ಸ್ನಲ್ಲಿ ಡಿಲೇ ಕೊಡ್ಬೋದು. ಸೊ ಇದು ಫಸ್ಟು ಪೇಜ್ ಬಂದುಬಿಟ್ಟು 2 ಸೆಕೆಂಡ್ವರೆಗೂ ಕಾಣಿಸುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಮೇ ಬಿ ಇನ್ನೂ 1 ಸೆಕೆಂಡ್ವರೆಗೂ ಇರುತ್ತೆ, ಆಮೇಲೆ ಹೋಗುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಪೇಜ್ ಇಲ್ಲಿ ಕಾಣಿಸ್ತಿಲ್ಲ. ಯಾಕಂತ ಹೇಳಿದರೆ ಇದು ಕಟ್ ಮಾಡಿದ್ದೀವಿ. ಇದನ್ನು ಇವಾಗ ಇಲ್ಲಿಂದ ಇಲ್ಲಿವರೆಗೂ ಹೇಳ್ಕೊತೀನಿ ನಾನು. ಸೊ ಇಲ್ಲಿ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಪೇಜು ಇಲ್ಲಿ ಹೋಗ್ಬಿಡುತ್ತೆ, ಕೆಳಗಡೆ ಪೇಜ್ ಇನ್ನೂ ಇದೆ, ನೆಕ್ಸ್ಟು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೋಗೋತಿದೆ ಈ ರೀತಿ. ಈ ಮೇನ್ ಪೇಜ್ 2 ಕ್ರಿಯೇಟ್ ಮಾಡ್ತಿರಲ್ಲ ಇದ್ರೊಳಗಡೆ ಏನಾದರೂ ಕಾಂಪೋಸಿಷನ್ಸ್ ಇದ್ದರೆ ಅದು ಕೂಡ ಡೂಪ್ಲಿಕೇಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತೆ ನಾವು ಮಾಡಿರೋದೆಲ್ಲ. ಸೊ ಮೇನ್ ಇಮೇಜ್ ಪ್ಲೇಸ್ ಹೋಲ್ಡರ್ 1 ಇದರಲ್ಲಿ ಏನಾದ್ರು ಚೇಂಜಸ್ ಆದರೆ ಅಲ್ಲಿ ಕೂಡ ಚೇಂಜಸ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ಇಮೇಜ್ ಪ್ಲೇಸ್ ಹೋಲ್ಡರ್ 01 ಅಂತಿದೆಲ್ಲ ಸೇಮ್ ಪ್ರೊಸೀಜರು. ಪ್ರಾಜೆಕ್ಟ್ ಪ್ಯಾನಲ್ಲಿ ಮೇಯ್ನಾಗಿ
ಡೂಪ್ಲಿಕೇಟ್ ಮಾಡಿ ಕಂಟ್ರೋಲ್ ಡಿ, ಇಲ್ಲಿ ಸೆಲೆಕ್ಟ್ ಮಾಡಿ ಯಾವುದ್ರ ಜೊತೆ ರೀಪ್ಲೇಸ್ ಮಾಡಬೇಕಂತ, ಇಮೇಜ್ ಪ್ಲೇಸ್ ಹೋಲ್ಡರ್ 01, ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಹಾಗೆ ಡ್ರ್ಯಾಗ್ ಮಾಡುವಾಗ ಇದ್ರ ಮೇಲೇ ಪ್ಲೇಸ್ ಮಾಡಬೇಕಂತೇನಿಲ್ಲ, ಟೈಮ್ ಲೈನಲ್ಲಿ ಎಲ್ಲಾದರೂ ಬಿಡ್ಬೋದು ನೀವು ಡ್ರ್ಯಾಗ್ ಮಾಡಿಬಿಟ್ಟು. ಇವಾಗ ಇದು ಹೊಸ ಪ್ಲೇಸ್ ಹೋಲ್ಡ್ರು, ಇದನ್ನು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇದರೊಳಗಡೆ ನಾನು ಬೇರೆ ಇಮೇಜಸ್ನ ಪ್ಲೇಸ್ ಮಾಡ್ತೀನಿ. ಸೊ ಈ ಕೇಸಲ್ಲಿ ನಾನು ಸುಮ್ಮನೆ ಒಂದು ರೆಡ್ ಕಲರ್ ಹಾಕಿದ್ದೀನಿ ಬ್ಯಾಕ್ಗ್ರೌಂಡು, ಡಿಫ್ರೆಂಟ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು. ಅಗೇನ್ ಇದು ಇಮೇಜ್ ಫುಲ್ ಕವರ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಿಲ್ಲ. ಮೇ ಬಿ ಇದು ಇನ್ನೊಂದು ಚೂರು ಚಿಕ್ಕದು ಮಾಡ್ಕೊಂಡು ಈ ರೀತಿ. ಸೊ ಇಲ್ಲಿ ನೋಡ್ಬೋದು ನಮಗಿಲ್ಲಿ ಬ್ಯಾಕ್ ಪೇಜ್ ಬಂದುಬಿಟ್ಟು ಇಲ್ಲಿ ಬೇರೆ ತೋರಿಸ್ತಾ ಇದೆ. ಇದು ಯಾಕಂತ ಹೇಳಿದ್ರೆ ಅಗೇನ್ ಇಲ್ಲಿ ಎಫೆಕ್ಟ್ ಕಂಟ್ರೋಲ್ ಬಂದರೆ ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಪೇಜ್ ಯಾವುದಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಪೇಜ್ 2 ಸೆಲೆಕ್ಟ್ ಮಾಡಿದ್ದೀವಿ, ಇಲ್ಲಿ ಪೇಜ್ 1 ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಪೇಜೇ ಬರುತ್ತೆ ಈ ರೀತಿ. ಇವಾಗ ಇನ್ನೊಂದು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡೋಣ ಅಭ್ಯಾಸ ಆಗೋಕ್ಕೆ. ಸೊ ಸೇಮ್ ಪೇಜ್ 2 ಇದನ್ನು ಡೂಪ್ಲಿಕೇಟ್ ಮಾಡಿ ಕಂಟ್ರೋಲ್ ಡಿ, ಪ್ರಾಜೆಕ್ಟ್ ಪ್ಯಾನಲಲ್ಲಿ ಕೂಡ ಡೂಪ್ಲಿಕೇಟ್ ಮಾಡಬೇಕು ಪೇಜ್ 2 ಕಂಟ್ರೋಲ್ ಡಿ. ಹಾಗೆ ನೀವು ಇಲ್ಲಿ ಪೇಜ್ 1 ಪೇಜ್ 2 ಯಾವ್ದಾದ್ರು ಡೂಪ್ಲಿಕೇಟ್ ಮಾಡ್ಬೋದು. ನೆಕ್ಸ್ಟು ರೀಪ್ಲೇಸ್ ಮಾಡಬೇಕು ಇವಾಗ. ಸೊ ಇಲ್ಲಿ ನಾವು ಈ ಪರ್ಟಿಕ್ಯುಲರ್ ಕಾಂಪೋಸಿಷನ್ನ ರೀಪ್ಲೇಸ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ, ಇಲ್ಲಿ ಇದರಿಂದ ರೀಪ್ಲೇಸ್ ಮಾಡಬೇಕು, ಪೇಜ್ 3ಇಂದ ರೀಪ್ಲೇಸ್ ಮಾಡಬೇಕು. ಸೊ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ, ಇಲ್ಲಿ ನೋಡ್ಬೋದು ಹೆಸರು ಚೇಂಜ್ ಆಗುತ್ತೆ. ಇವಾಗ ಯು ಪ್ರೆಸ್ ಮಾಡಿ. ಸೊ ಇದು ಮೇ ಬಿ 5 to 6 ಸೆಕೆಂಡ್ಸ್ವರೆಗೂ ಕಾಣಿಸುತ್ತೆ ನಮಗೆ. ಇಲ್ಲಿಂದ ಆ್ಯನಿಮೇಷನ್ ಆಗಬೇಕು ಆ್ಯಂಡ್ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇವಾಗ ನಾವು ಪ್ಲೇ ಮಾಡಿದ್ರೆ 1 2 3 ಆ್ಯಂಡ್ ಅಗೇನ್ ಪೇಜ್ 3 ನಾವು ಚೇಂಜ್ ಮಾಡಿದ್ದೀವಿ. ಸೊ ಇದರೊಳಗಡೆ ಇರೋ ಕಾಂಪೋಸಿಷನ್ ಪ್ಲೇಸ್ ಹೋಲ್ಡರ್ ಕಾಂಪೋಸಿಷನ್ ಕೂಡ ಚೇಂಜ್ ಮಾಡಬೇಕು. ಸೊ ಸೇಮ್ ಸೆಲೆಕ್ಟ್ ಕಂಟ್ರೋಲ್ ಡಿ, ಇಮೇಜ್ ಪ್ಲೇಸ್ ಹೋಲ್ಡರ್ 03 ಬರುತ್ತೆ, ಇಮೇಜ್ ಪ್ಲೇಸ್ ಹೋಲ್ಡರ್ 02 ಸೆಲೆಕ್ಟ್ ಮಾಡಿ, ಆಲ್ಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಇವಾಗ ಇದರೊಳಗಡೆ ಹೋಗ್ಬಿಟ್ಟು ನಾವು ಪ್ಲೇಸ್ ಹೋಲ್ಡರ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಅಗೇನ್ ನೀವು ವರ್ಟಿಕಲಾಗೇ ಇರಬೇಕು ಎಲ್ಲ ಇಮೇಜಸ್ಸು, ಆ ಥರ ಎಲ್ಲ ಏನಿಲ್ಲ. ಸೊ ಇವಾಗ ಇಲ್ಲಿ ನೋಡಿ ಹೈಡ್ ಮಾಡಿಬಿಟ್ಟು ಇದನ್ನು ರೊಟೇಟ್ ಮಾಡ್ಕೊತೀನಿ, ಈ ರೀತಿ ಪ್ಲೇಸ್ ಮಾಡ್ತೀನಿ ನಾನು. ನೀವು ವಾಪಸ್ ಮೈನ್ ಆ್ಯನಿಮೇಷನ್ ಅಂತಂದರೆ ಇಲ್ಲಿ ನೋಡ್ಬೋದು ನಮ್ಮ ಆ್ಯನಿಮೇಷನ್ ಪೇಪರ್ ಈ ಥರ ಇದೆ ಸಿಂಪಲ್ಲಾಗಿ. ಇವಾಗ ನಾವು ಪ್ಲೇ ಮಾಡಿದ್ರೆ ಟೈಟಲ್ ಬರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಫಸ್ಟ್ ಪೇಜ್ ಹೋಗುತ್ತೆ, ಆಮೇಲೆ ಸೆಕೆಂಡ್ ಪೇಜು, ಆಮೇಲೆ ಥರ್ಡ್ ಪೇಜ್. ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು ಇದು ವಾಪಸ್ ಕೆಳಗಡೆ ಲೇಯರ್ ತೊಗೋತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ಳಿ ಪೇಜ್ 3. ಸೊ ಇದೇ ರೀತಿ ನೀವು ಎಷ್ಟು ಪ್ಲೇಸ್ ಹೋಲ್ಡರ್ಸ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದು ನಿಮಗೆ ಬಿಡ್ತೀನಿ ನಾನು. ಆ್ಯಂಡ್ ಟೈಟಲ್ ಕೂಡ ಅಷ್ಟೇ, ನಿಮಗೆ ಮಲ್ಟಿಪಲ್ ಟೈಟಲ್ಸ್ ಏನಾದರೂ ಬೇಕಂತ ಹೇಳಿದ್ರೆ ಸೇಮ್ ಫಾರ್ಮ್ಯಾಟು. ಸೊ ಇಲ್ಲಿ ಲೇಯರ್ ಯಾವುದಾದ್ರು ಡೂಪ್ಲಿಕೇಟ್ ಮಾಡಬೇಕು, ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ, ಹೊಸ ಟೈಟಲ್ ಬಂತು. ಅಗೇನ್ ಇದರೊಳಗಡೆ ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಟೈಟಲ್ ಪ್ಲೇಸ್ ಹೋಲ್ಡರ್ 1 ಕಂಟ್ರೋಲ್ ಡಿ, ಹೊಸ ಟೈಟಲ್ ಬರುತ್ತೆ ಒರಿಜಿನಲ್ಲು, ಇದನ್ನು ಇಲ್ಲಿ ರೀಪ್ಲೇಸ್ ಮಾಡಬೇಕು, ಆಲ್ಟ್ ಇಟ್ಕೊಂಡು ಪ್ಲೇಸ್ ಮಾಡಿ. ಇವಾಗ ಇದರೊಳಗಡೆ ಹೋದ್ಮೇಲೆ ಈ ಟೈಟಲ್ನ ನೀವು ಚೇಂಜ್ ಮಾಡ್ಬೋದು, ನ್ಯೂ ಟೈಟಲ್. ಆ್ಯಂಡ್ ಅಗೇನ್ ಇದು ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು ಈ ರೀತಿ. ಇವಾಗ ಹೊಸ ಟೈಟಲ್ ಬಂದಿದೆ. ನೆಕ್ಸ್ಟು ಇದೇ ರೀತಿ ಒಂದು ಬ್ಯಾಕ್ಗ್ರೌಂಡು ಅಂದರೆ ಇದು ಓವರ್ಲೇ ಹಾಕೋಣ. ಸೊ ಓವರ್ಲೇಗೆ ನಾನಿಲ್ಲಿ ಬಂದುಬಿಟ್ಟು ಈ ಥರದ್ದು ಒಂದು ವೈಟ್ ಡಸ್ಟ್ ವಿಡಿಯೋ ಇದೆ, ವೈಟ್ ಡಸ್ಟ್ ಪಾರ್ಟಿಕಲ್ಸ್ ಥರ. ಸೊ ಹಾಗೆ ನೀವು ಇದೇ ಯೂಸ್ ಮಾಡಬೇಕಂತೇನಿಲ್ಲ, ನೀವು ಲೈಟ್ ಲೀಕ್ಸು ಇಲ್ಲ ನಿಮಗೆ ಬೇಕಾಗಿರುವಂಥ ಓವರ್ಲೇಸ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಮೇಲ್ ಪ್ಲೇಸ್ ಮಾಡಿ ಕ್ಲೀನಾಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದನ್ನು ಸ್ಕ್ರೀನ್ ಬ್ಲೆಂಡಿಂಗ್ ಮೋಡ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕ್ರೀನ್. ಅಗೇನ್ ಇದು ಕಾಣಿಸ್ತಿಲ್ಲ ಅಂದರೆ ಟಾಗಲ್ ಮಾಡ್ಕೊಳ್ಳಿ, ಶಾರ್ಟ್ಕಟ್ F4. ಬೈ ಚಾನ್ಸ್ ಇದು ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಟಿ ಪ್ರೆಸ್ ಮಾಡಿ, ಒಪಾಸಿಟಿ ಬರುತ್ತೆ, ಇದನ್ನು ಕಮ್ಮಿ ಮಾಡ್ಕೊಳ್ಳಿ, 50%, 20% ಆ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನಾವು ಪ್ಲೇ ಮಾಡಿದ್ರೆ ಈ ರೀತಿ ಒಂದು ಸಿಂಪಲ್ ಆ್ಯನಿಮೇಷನ್ ಪೇಜ್ ಟರ್ನ್ ಮಾಡೋ ಥರದ್ದು ಒಂದು ಆ್ಯನಿಮೇಷನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಗೇನ್ ಇದ್ರ ಮೇಲೆ ನೀವು ಇನ್ನೂ ವರ್ಕ್ ಮಾಡ್ಬೋದು. ಸೊ ಮೇ ಬಿ ಬ್ಯಾಕ್ಗ್ರೌಂಡು ಸಿಂಪಲ್ ಈ ಥರ ಪ್ಲೇನಾಗಿ ಇಡೋ ಬದಲು ಟೆಕ್ಸ್ಚರ್ಸ್ ಯೂಸ್ ಮಾಡಿ, ಯಾವುದಾದ್ರು ಬೇರೆ ಬೇರೆ ಟೆಕ್ಸ್ಚರು, ಪೇಪರ್ ಟೆಕ್ಸ್ಚರು ಇಲ್ಲಾಂದರೆ ಗ್ರಂಜು, ಆ ಥರ ಬೇರೆ ಬೇರೆ ಟೆಕ್ಸ್ಚರ್ಸ್ ಯೂಸ್ ಮಾಡಿ
ಇಲ್ಲಿ ಟೈಟ್ಲ್ ಬದಲು ನೀವು ಬೇಕಾದ್ರೆ ಲೋಗೋಸ್ ಯೂಸ್ ಮಾಡ್ಬೋದು ನಿಮ್ಮದು ಯಾವುದಾದ್ರೂ ಇದ್ದರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಟೆಂಪ್ಲೇಟ್ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗ್ಬೋದು ಅಂತ ಹೇಳಿದ್ರೆ, ಮೇ ಬಿ ನೀವು ಅಗೇನ್ ಯಾರಿಗಾದ್ರೂ ವಿಶ್ ಮಾಡ್ಬೇಕಂತ ಇರ್ತೀರ ಅಂದ್ಕೊಳ್ಳಿ. ಸೊ ಅಲ್ಲಿ ನೀವು ವಿಶಸ್ನ ಬರೀಬೋದು ಆ್ಯಂಡ್ ಇಲ್ಲಿ ಅವರ ಇಮೇಜಸ್ನ ಪ್ಲೇಸ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡ್ಬೋದು. ನಾನು ಈ ಪರ್ಟಿಕ್ಯುಲರ್ ವಿಡಿಯೋನ ರೀಸೆಂಟಾಗಿ ನನ್ನ ಕೆಲಸದಲ್ಲಿ ಯೂಸ್ ಮಾಡಿದ್ದೀನಿ. ಒಂದು ಆರ್ಟಿಕಲ್ ರಿಲೇಟೆಡ್ ವಿಡಿಯೋ ಮಾಡಬೇಕಿತ್ತು, ಸೊ ಅಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಅದು ಬಿಟ್ಟು ಒಂದು ರೇಟಿಂಗ್ಸ್ ತೋರಿಸ್ಬೇಕಿತ್ತು, ಅಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಒಂದು ಆರ್ಟಿಕಲ್ ಕ್ರಿಯೇಟಿವ್ ಥರ ಮಾಡಿರೋದು. ಸೊ ಅಲ್ಲಿ ನೋಡ್ಬೋದು, ಸಿಂಪಲಾಗಿ ಒಂದು ಟೈಟಲ್ ಇದೆ, ಇದು ಆರ್ಟಿಕಲ್ಸು ಪೇಜ್ ಫಿಲ್ ಆಗ್ತಾ ಹೋಗ್ತಾ ಇದೆ. ಹಾಗೆ ನಿಮಗೆ ಯಾವ ಆಡಿಯೋ ಬೇಕೋ ಅದನ್ನು ಯೂಸ್ ಮಾಡ್ಕೋ. ಆಮೇಲೆ ಎಂಡಿಂಗ್ ಈ ಥರ. ಆ್ಯಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ಬೋದು, ಟೆಕ್ಸ್ಚರ್ ಯೂಸ್ ಮಾಡಿದ್ದೀನಿ ನಾನು. ಗ್ರೇಡಿಯಂಟ್ ಕಲರ್ಸ್ ಹಾಕ್ಬಿಟ್ಟು ಟೆಕ್ಸ್ಚರ್ ಒಂದು ಹಾಕ್ಬಿಟ್ಟು ಈ ಥರದೊಂದು ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡ್ಕೊಂಡು. ಆ್ಯಂಡ್ ಅದೇ ರೀತಿ ಇಲ್ಲಿ ಸೇಮ್ ಲೇಔಟ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ, ಬಟ್ ಸೇಮ್ ಎಫೆಕ್ಟ್ಸ್ನ ನಾನು ಯೂಸ್ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಮೇಜ್ನ ಪ್ಲೇಸ್ ಮಾಡಿದ್ದೀನಿ, ಇಲ್ಲಿ ಟೈಟ್ಲ್ ಇದೆ, ಆಮೇಲೆ ಇಲ್ಲಿ ರೇಟಿಂಗ್ಸ್ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಪೇಜ್ ಫಿಲ್ ಬದಲು ನಾನು ಲೀನಿಯರ್ ವೈಬ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಪೇಜ್ ಫಿಲ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಸಿಂಪಲಾಗಿ ಲೀನಿಯರ್ ವೈಬ್ ಮಾತ್ರ ಹಾಕಿರೋದು ಅಷ್ಟೇ. ಅಗೇನ್ ಸೇಮ್ ಬ್ಯಾಕ್ಗ್ರೌಂಡ್ ಕೂಡ ನೋಡ್ಬೋದು, ಟೆಕ್ಸ್ಚರ್ ಹಾಕಿದ್ದೀನಿ. ಸೊ ಇದೇ ರೀತಿ ನಿಮಗೆ ಯಾವ ಥರ ಐಡಿಯಾ ಬರುತ್ತೆ ಅದ್ರ ತಕ್ಕಂಗೆ ನೀವು ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ನಾವು ಒಂದು ಸಿಂಪಲ್ ಆಗಿರೋವಂಥ ಪೇಜ್ ಟರ್ನ್ ಎಫೆಕ್ಟ್ ಯೂಸ್ ಮಾಡಿಕೊಂಡು ಚೆನ್ನಾಗಿರೋ ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಗೇನ್ ಈ ಪರ್ಟಿಕ್ಯುಲರ್ ವೀಡಿಯೋನ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಮೇನ್ ಅದು ಥಿಂಕಿಂಗ್ ಇದಕ್ಕೆ ಬರೋದು ಕ್ರಿಯೇಟಿವಿಟಿಗೆ. ಸೊ ನೀವು ಅಗೇನ್ ನಾನು ಮುಂಚೆನೇ ಹೇಳಿರೋ ಥರ ನೀವು ಯಾರಿಗಾದ್ರೂ ವಿಶ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಪೇಪರ್ ರಿಲೇಟೆಡ್ ವರ್ಕ್ಸ್ ಏನಾದರೂ ಇದ್ದರೆ ಅಲ್ಲಿ ಯೂಸ್ ಮಾಡ್ಬೋದು. ನೀವು ಬುಕ್ ರೀಡಿಂಗ್ ಏನಾದರೂ ಮಾಡ್ತೀರಾ, ಅದ್ರ ರಿಲೇಟೆಡ್ ಕಂಟೆಂಟ್ ಏನಾದರೂ ಹಾಕ್ತೀರಾ ಅಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಸೊ ಸಾಕಷ್ಟು ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಗೇನ್ ಈ ಟೆಂಪ್ಲೇಟು ನಾನು ನನ್ನ ಸ್ಟೋರ್ನಲ್ಲಿ ಹಾಕಿದ್ದೀನಿ. ಸೊ ಯಾರಿಗಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೇಮ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೂಡ ಡಾಕ್ಯುಮೆಂಟ್ ಫಾರ್ಮೇಟಲ್ಲೂ ನಾನು ಹಾಕಿರ್ತೀನಿ, ವಿಡಿಯೋ ಫಾರ್ಮೇಟಲ್ಲೂ ಇರುತ್ತೆ. ಅದು ಬಿಟ್ಟು ಅಗೇನ್ ಟ್ಯುಟೋರಿಯಲ್ ಕೂಡ ಹಾಕಿದ್ದೀನಿ. ಸೊ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಡೌಟ್ಸ್ ಏನಾದ್ರು ಬಂದರೆ ದಯವಿಟ್ಟು ರೀಚ್ ಔಟ್ ಆಗಿ ಹೆಲ್ಪ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.